ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿಸ್ತಾ ಇದ್ದೀರಿ. ವೆಂಕಟೇಶ್ ನಾಯಕ್ ಸರ್, ಒಂದು ಪ್ರಶ್ನೆ ಇತ್ತು. ಭಾರತದ ಮೇಲೆ ಹಿಂದೆಲ್ಲ ಉಗ್ರಗಾಮಿ ದಾಳಿಗಳಾದಾಗ ಪಾಕಿಸ್ತಾನವನ್ನ ದ್ವೀಪ ಮಾಡುವಲ್ಲಿ, ಅಂತಾರಾಷ್ಟ್ರೀಯ ಸಮುದಾಯದ ಕಡೆಯಿಂದ ಪಾಕಿಸ್ತಾನಕ್ಕೆ ಛೀಮಾರಿ ಹಾಕಿಸುವಲ್ಲಿ, ಒಂದು ಮೂಲೆ ಗುಂಪು ಮಾಡುವಲ್ಲಿ ಅಥವಾ ಅವ್ರನ್ನ ಕಾರ್ನರ್ ಮಾಡುವಲ್ಲಿ ಭಾರತ ಯಶಸ್ವಿಯಾಗಿದ್ದು ಸುಳ್ಳಲ್ಲ. ಬಟ್ ಆಪರೇಷನ್ ಸಿಂಧೂರ ಆಯಿತು, ಇದೇ ಪಾಕಿಸ್ತಾನ ಮೇಲೆ ಅಂತಾರಾಷ್ಟ್ರೀಯ ಒತ್ತಡ ತರಬೇಕು ಅಂತೇಳಿ ಭಾರತ ಅನೇಕ ಪ್ರಯತ್ನಗಳನ್ನು ಪಟ್ಟ ಹೊರತಾಗಿಯೂ ಕೂಡ ಆಸಿ ಮುನೀರ್ ಕೂರಿಸ್ಕೊಂಡು, ಶಹಬಾಜ್ ಶರೀಫ್ ಕೂರಿಸ್ಕೊಂಡು, ಈಜಿಪ್ಟ್ ಇವ್ರ ಜೊತೆ ಎಲ್ಲ ಸೇರಿಕೊಂಡು ಇವತ್ತು ಅಮೆರಿಕದ ಅಧ್ಯಕ್ಷ ಮಾತಾಡಿ ಇರಾನ್ ಅಂತ ಮಧ್ಯಪ್ರಾಚ್ಯದ ಅತಿ ದೊಡ್ಡ ಶಕ್ತಿಯ ಮುಂದೆ ಒಂದು ಸೀಸ್ ಫೈರ್ ಘೋಷಣೆ ಮಾಡ್ತಾರೆ ಅಂತ ಹೇಳಿದ್ರೆ ಪಾಕಿಸ್ತಾನ ಇಷ್ಟೊಂದು ಪವರ್ಫುಲ್ಲ. ಇವತ್ತಿಗೂ ಅಲ್ಲೆಲ್ಲ ನಾವು ಮಾತಾಡ್ತಿರ್ತೀವಿ, ಪೆಟ್ರೋಲ್ 500 ರೂಪಾಯಿ ಅಂತೆ, ಡೀಸೆಲ್ 400 ರೂಪಾಯಿ ಅಂತೆ, ಬೇಡವಂತೆ ಅವ್ರ ಪರಿಸ್ಥಿತಿ ಪಾಕಿಸ್ತಾನದ್ದು ಅಂತೇಳಿ. ಬಟ್ ಅಂತಾರಾಷ್ಟ್ರೀಯ ಸಮುದಾಯಗಳ ಎದುರುಗಡೆ ಖಾಲಿ ಮಡಕೆ ಇರಬಹುದು ಪಾಕಿಸ್ತಾನ, ಬಟ್ ಅಂತಾರಾಷ್ಟ್ರೀಯ ಸಮುದಾಯದ ಎದುರುಗಡೆ ಸಾರಿ ಹೇಳ್ತಾರೆ, ಟ್ರುತ್ ಸೋಷಿಯಲ್ ಮೀಡಿಯಾ ಬಂದ್ಬಿಟ್ಟಿದೆ ಸರ್, ಇಂತಿಂಥವ್ರು ಹೆಲ್ಪ್ ಮಾಡಿದ್ರು, ನನಗೆ ಮಾತುಕತೆಗೆ ಹೆಲ್ಪ್ ಮಾಡಿದ್ರು ಅಂತ ಹೇಳಿ ಡೊನಾಲ್ಡ್ ಟ್ರಂಪ್ ಬರೆದು ಬಿಟ್ಟಿದ್ದಾರೆ. ಅಂದ್ರೆ ಪಾಕಿಸ್ತಾನ ಏನಾಗ್ತಾ ಇದೆ, ಇಂಡಿಯಾ ಏನಾಗ್ತಾ ಇದೆ ಇಲ್ಲಿ ಅಂತ. ಕರೆಕ್ಟ್. ಇದು ಏನಂತಂದ್ರೆ ಪಾಕಿಸ್ತಾನಿಗೆ ಒಂದು ಬಂಪರ್ ಲಾಟರಿ ಹೊಡೆದಂಗ ಆಗ್ಬಿಟ್ಟಿದೆ ಈಗ ಈ ಒಂದು ಸಿಚುವೇಶನ್ ದಲ್ಲಿ. ಫಸ್ಟ್ಲಿ ಯಾರು ಸೀಸ್ ಫೈರ್ ಸಲುವಾಗಿ ಇನಿಷಿಯೇಟಿವ್ ತಗೊಳ್ಳಿಲ್ಲ, ಅವ್ರು ಶರೀಫ್ ಸಾಹೇಬರು ಹೇಳಿದಂಗ ಸ್ಟಾರ್ಟಿಂಗ್ ಇಂಡಿಯಾ ಏನಪ್ಪ ಅಂತಂದ್ರೆ ಒಂದು ಪ್ರಯತ್ನ ಆದ್ರೆ ಮಾಡ್ಬೇಕಾಗಿತ್ತು. ಏನಂತಂದ್ರೆ ಒಂದು ನಾವು ಸೀಸ್ ಫೈರ್ ಮಾಡೋದಾದ್ರೆ ನಾವು ಎರಡು ಪಾರ್ಟಿ ಜೊತೆಗೆ ಮಾತಾಡ್ತು ಅಂತ ತಿಳ್ಕೊಂಡು ಆ ಟಾಕ್ಸ್ ಮುಂದೆ ಹೋಗ್ತಾವ ಬಿಡ್ತಾವ, ಬಟ್ ನಾವು ಆ ಇನಿಷಿಯೇಟಿವ್ ಸಹ ತಗೊಳ್ಳಿಲ್ಲ. ಸೊ ಆ ಗ್ಯಾಪ್ ನಲ್ಲಿ ಈಗ ಪಾಕಿಸ್ತಾನ ಏನಂತಂದ್ರೆ ಒಂದು ಇನಿಷಿಯೇಟಿವ್ ತಗೊಂಡಿದೆ. ಮತ್ತೆ ಅವ್ರದ್ದು ಟ್ವೀಟ್ ನೋಡಿದ್ರೆ ಅಮೆರಿಕದ್ದು ಹಿಸ್ ಎಕ್ಸಲೆನ್ಸಿ ಶಹಬಾಜ್ ಶರೀಫ್, ಹಿಸ್ ಎಕ್ಸಲೆನ್ಸಿ ಫೀಲ್ಡ್ ಮಾರ್ಷಲ್ ಮುನೀರ್ ಅಂತ ತಿಳ್ಕೊಂಡು, ಅಂದ್ರ ಇವನು ಕಳ್ಳ ಅವನು ಕಳ್ಳ ಟ್ರಂಪ್ ಕಳ್ಳ. ಈ ಇರಾನ್ ಬಹಳ ಕೇರ್ಫುಲ್ ಆಗಿರ್ಬೇಕು, ಈ ಎಲ್ಲ ಕಳ್ಳರು ಸೇರಿ ಮತ್ತೆ ಬ್ಯಾಕ್ ಸ್ಟಾಪ್ ಬಗ್ಗೆ ಏನ್ ಮಾಡ್ತಾರ ಅಂತ ತಿಳ್ಕೊಂಡು. ಯಾಕಂದ್ರೆ ನೇತನೆ ಅವನು ಅದೇ ಕ್ಯಾಟಗರಿಯಲ್ಲಿ ಬರ್ತಾರೆ. ಇರಾನ್ ಕಂಡೀಷನ್ಸ್ ಏನ್ ಹಾಕಿದ್ದಾರೆ ಅಂದ್ರೆ ಬರೇ ನಮ್ದ ಜೊತೆಗೆ ಅಷ್ಟೇ ಅಲ್ಲ, ಕದನ ವಿರಾಮ ಇವನ್ ಲೆಬನಾನ್ ಮೇಲೇನು ಸ್ಟಾಪ್ ಆಗ್ಬೇಕು. ಯಾಕಂದ್ರೆ ಲೆಬನಾನ್ ಇಸ್ ಆಲ್ಸೋ ಲೆಬನಾನ್ ಹಾಗಾಗಿಲ್ಲ ಸರ್. ಇದೇ ಲೆಬನಾನ್ ಮೇಲೆ ಇಸ್ರೇಲ್ ದಾಳಿ ಮಾಡಿದೆ ಸರ್. ಲೆಬನಾನ್ ಮೇಲೆ, ಅದರಲ್ಲೂ ಸಿಡಾನ್ ಸಿಟಿ ಮೇಲೆ ಕ್ಷಿಪಣಿ ದಾಳಿ ಮಾಡಿದ್ದಾರೆ. 8 ಜನ ಸತ್ತಿದ್ದಾರೆ, 22 ಜನರಿಗೆ ಗಾಯ ಆಗಿದೆ. ಅವ್ರ ಆಂಬ್ಯುಲೆನ್ಸ್ ಅನ್ನು ಬಿಡ್ತಾ ಇಲ್ಲ. ಅಲ್ಲಿ ಜಿಲ್ಲೆಯಲ್ಲಿ ಜನ ಜಾಸ್ತಿ ಇದ್ದರೆ ಅಲ್ಲೇ ಹೊಡಿತಿರೋದು ಇಸ್ರೇಲ್. ಟ್ರಂಪ್ ಕದನ ವಿರಾಮವನ್ನು ಉಲ್ಲಂಘನೆ ಮಾಡಿಕೊಂಡು ಇಸ್ರೇಲ್ ವಾರ್ ಮಾಡ್ತಾ ಇದೆ. ಇಸ್ರೇಲ್ಗೆ ಅಷ್ಟು ತಾಕತ್ತಿದ್ದೆ ನಿಜವಾಗಿದ್ದರೆ ಅಮೆರಿಕ ಕರ್ಕೊಳ್ದೇನೆ ಮಾಡಬೇಕಾಗಿತ್ತು ಈ ಕೆಲಸನ ಇಸ್ರೇಲ್ ಅಂತ. ಇಲ್ಲ, ಇಸ್ರೇಲ್ ನೋಡು ಇಷ್ಟು ವರ್ಷಗಳಿಂದ ಮುಸ್ಲಿಂ ರಾಷ್ಟ್ರಗಳಲ್ಲಿ ಕಂಟಿನ್ಯೂಸ್ ಆಗಿ, ಮೊದಲು ಈಜಿಪ್ತದಲ್ಲಿ, ಆಮೇಲೆ ಸಿರಿಯಾದಲ್ಲಿ ಅವ್ರು ಕಂಟಿನ್ಯೂಸ್ ವಾರ್ ಮಾಡ್ಕೊಂತ ಬಂದಿದ್ದಾರೆ. ವಾರ್ ಫೀಲ್ಡ್ ದಲ್ಲಿ ಮತ್ತೆ ಅವ್ರ ಇಂಟೆಲಿಜೆನ್ಸ್ ಮೊಸಾದಲ್ಲಿ ಅವ್ರ ಮೇಲ್ಗೈ ಆದ, ದಟ್ ಇಸ್ ಓಕೆ. ಬಟ್ ಇರಾನ್ ಟೆಸ್ಟ್ ಮಾಡಿದ್ದಿಲ್ಲ, ಬರೀ ಇಂಡಿಪೆಂಡೆಂಟ್ಲಿ ಇರಾನ್ ವರ್ಸಸ್ ಇಸ್ರೇಲ್ ಆಗಿದ್ರೆ ಇರಾನ್ ಡೆಫಿನೆಟ್ಲಿ ಇಸ್ರೇಲ್ ಮಣಗಿಸ್ತಿತ್ತು. ಬಟ್ ಅವ್ರು ಏನಂತಂದ್ರೆ ಯುದ್ಧಕ್ಕ ಅಮೆರಿಕನ್ದು ಸ್ಟಾರ್ಟ್ ಡೇ 1 ಅವ್ರು ಇನ್ವಾಲ್ವ್ಮೆಂಟ್ ಮಾಡ್ಕೊಂಡ್ಬಿಟ್ರು. ಇನ್ವಾಲ್ವ್ಮೆಂಟ್ ಮಾಡ್ಕೊಂಡು ಈಗ ಅಮೆರಿಕಗೆ ಸೈನ್ಯದಿಗೆ ಮತ್ತೆ ಅಲ್ಲಿರ್ತಕ್ಕಂಥ ದೊಡ್ಡ ದೊಡ್ಡ ಚಿಂತಕರು ಅದೇನಂತಾರಂದ್ರೆ ವಾಟ್ ಆರ್ ವಿ ಫೈಟಿಂಗ್ ಫಾರ್, ನಮ್ದು ಏನು ಪರ್ಪಸ್ ಇದೆ ಫೈಟ್ ಮಾಡಕ, ನಮ್ಗೆ ಏನು ಹೋಗಿತ್ತು, ನಾವು ಇನ್ನೊಬ್ಬರ ದೇಶದ ಸಲುವಾಗಿ ನಾವು ಫೈಟ್ ಮಾಡಿ ನಮ್ಮ ಪ್ರಾಣ ಮತ್ತೆ ನಮ್ದು ಎಕನಾಮಿ ಹಾಳು ಮಾಡಕೈತಿ. ತುಂಬಾ ದೊಡ್ಡ ಮನುಷ್ಯರು ಕೆಲವೊಂದು ಮಾತು ಹೇಳ್ತಾರೆ ಸರ್, ತುಂಬಾ ದೊಡ್ಡ ಮನುಷ್ಯರು ಚೂಸ್ ಯುವರ್ ಬ್ಯಾಟಲ್ ಫಸ್ಟ್ ಅಂತ ಹೇಳಿ ಪ್ರತಿ ಒಬ್ಬ ಮನುಷ್ಯನ ಪರ್ಸನಲ್ ವಿಚಾರಕ್ಕೂ ಹೇಳ್ತಾರೆ, ದೇಶಗಳ ವಿಚಾರಕ್ಕೂ ಹೇಳ್ತಾರೆ. ಯಾವ ಯುದ್ಧ ನಿನಗೆ ವೈಯಕ್ತಿಕವಾಗಿ ನಿನಗೆ ಬೇಕು, ಆ ಯುದ್ಧದ ಕಡೆ ನೀನು ಫೋಕಸ್ ಮಾಡು ಅಂತ. ದಾರಿಲಿ ಹೋಗ್ತಾ 10 ಜನ ಮಾತಾಡ್ತಾರೆ ಸರ್, 10 ಜನದ ಮೇಲೆ ನಾನು ಗಲಾಟೆ ಮಾಡ್ಕೊಂಡು ಹೋದ್ರೆ ನಾನು ಗುರಿನೇ ಮುಟ್ಟಕ್ಕಾಗಲ್ಲ. ನಿನಗೆ ಯಾವ ವಾರ್ ಬೇಕು, ಯಾವ ಬ್ಯಾಟಲ್ ಬೇಕು ಅದನ್ನ ಚೂಸ್ ಮಾಡ್ಕೋ ಅಂತ. ಅಮೆರಿಕಕ್ಕೆ ಈ ತರದ್ದೇ ಬ್ಯಾಟಲ್ ಯಾವುದು, ನನಗೆ ಏನಕ್ಕೆ ಬೇಕಾಗಿದೆ, ಏನ್ ವಿಷಯ ಇದು, ನನ್ನ ಮರ್ಯಾದೆ ಹೋಗುತ್ತೆ ಸೋತ್ರೆ, ಆ ಪರಿಜ್ಞಾನ ಇಲ್ಲದೆ ಇಳಿದು ಬಿಡ್ತಾ ಇದ್ದಕ್ಕಿದ್ದಕ್ಕೆ ಅಂತ. ಇದು ಏನಪ್ಪಾ ಅಂದ್ರೆ ಪ್ರಾಪರ್ ಪ್ಲಾನಿಂಗ್ ಆಗಿ ಕಂಟಿಜೆನ್ಸಿ ಪ್ಲಾನ್ ಇರ್ಲಾರ್ದ, ಪ್ಲಾನ್ ಬಿ ಇರ್ಲಾರ್ದ ಇವರು ದೇ ವೆಂಟ್ ಇನ್ ಅ ಹರಿ. ಅದು ಹಂಗ್ ನೋಡಿದ್ರೆ ಡೊನಾಲ್ಡ್ ಟ್ರಂಪ್ ಈ ಫೆಲ್ ಇನ್ ಟು ದ ಟ್ರಾಪ್ ಆಫ್ ನೆತನ್ಯಾಹು ಈ ಯುದ್ಧಕ್ಕೆ ಜಾಯ್ನ್ ಆದ ಸಲುವಾಗಿ. ಆಮೇಲೆ ಅಲ್ಲಿ ಟ್ರಂಪ್ ನ ಅಡ್ವೈಸರ್ಸ್ ಏನಿದಾರಲ್ಲ, ಇವ್ರು ಏನಂತಂದ್ರೆ ಟ್ರಂಪ್ ಇಸ್ ಅರೋಗೆನ್ಸ್ ಇದೆ. ಅರೋಗೆನ್ಸ್ ಏನಂತಂದ್ರೆ ಯಾರು ಕರೆಕ್ಟ್ ಆಗಿ ಅಡ್ವೈಸ್ ಕೊಡಕ್ ಹೋಗ್ತಾರ ಅವ್ರದ್ದು ನೆಗ್ಲೆಕ್ಟ್ ಮಾಡಿ ಶಟ್ ಅಪ್ ಕಾಲ್ ಕೊಟ್ಬಿಡ್ತಾರೆ. ನಿಮ್ದು ಪೆಂಟಗಾನ್, ನಿಮ್ದೇ ಒಂದು ಇಂಟೆಲಿಜೆನ್ಸ್ ರಿಪೋರ್ಟ್, ಮತ್ತೆ ಏನಂತಂದ್ರೆ ನಿಮ್ದು ಕೆಂಟ್ ಅಂತಕ್ಕೊಂದು ಆಂಟಿ ಟೆರರಿಸಂ ಚೀಫ್, ಇವರೆಲ್ಲ ಅಡ್ವೈಸ್ ಕೊಡ್ತಿರ್ತಾರೆ. ಅಂದ್ರೆ ಅವರೆಲ್ಲ ಸ್ಟಡಿ ಮಾಡಿ ಅಡ್ವೈಸ್ ಕೊಡ್ತಿರ್ತಾರೆ. ಅಂದ್ರೆ ಎಲ್ಲಿವರೆಗೆ ಬಂತಂದ್ರೆ 8 ಜನರಲ್ಸ್ ನೀವು ಸ್ಯಾಕ್ ಮಾಡತಕ್ಕಂತ ರೆಸಿಗ್ನೇಷನ್ ಆ ಲೆವೆಲ್ ಬಂದ ನಂತರ ನಥಿಂಗ್ ಇಸ್ ವರ್ಕಿಂಗ್. ಯುಎಸ್ ಮಿಲಿಟರಿ ರೆಜಿಮ್ ಚೇಂಜ್ಡ್ ಸರ್, ಯುಎಸ್ ಮಿಲಿಟರಿ ರೆಜಿಮ್ ಚೇಂಜ್ಡ್. ಡೊನಾಲ್ಡ್ ಟ್ರಾಪ್ಡ್ ಸರ್, ಇಲ್ಲಿ ಡೊನಾಲ್ಡ್ ಟ್ರಾಪ್ಡ್ ಇಲ್ಲಿ. ಹೌದೌದು.
ರೆಜಿಮ್ ಚೇಂಜ್ ಮಾಡ್ಬೇಕಂತ ಈಗ ಏನಪ್ಪಾ ನೀವು ಇನ್ನೊಬ್ಬರಿಗೆ ಕುಣಿ ತೋಡಿದ್ರೆ ದೇವ್ರು ನಿಮ್ಗೆ ಏನಪ್ಪಾ ಅಂದ್ರೆ ಬಾವಿ ತೋಡ್ತಾನ ಅಂತ ಹೇಳ್ತಲ್ಲ, ಇದು ಏನಂತಂದ್ರೆ ಇಲ್ಲಿ ರೆಜಿಮ್ ಚೇಂಜ್ ಮಾಡಕ್ ಬಂದಿದ್ರು ಇರಾನ್ದಲ್ಲಿ. ಈಗ ರೆಜಿಮ್ ಚೇಂಜ್ ಇಸ್ರೇಲ್ ಮತ್ತು ಅಮೆರಿಕದಲ್ಲಿ ಡೆಫಿನೆಟ್ಲಿ ಆಗ್ತದೆ. ಇವ್ರು ಏನಪ್ಪಾ ಅಂದ್ರೆ ಈಗ ಮುಂದಿನ ವಿತ್ ಇನ್ ಎಂಡ್ ಆಫ್ ದಿಸ್ ಇಯರ್, ಒಬ್ರು ಅಕ್ಟೋಬರ್ದಲ್ಲಿ ಒಬ್ರು ನವೆಂಬರ್ದಲ್ಲಿ ಎಲೆಕ್ಷನ್ಸ್ ಹೋಗ್ಬೇಕು. ಎಲೆಕ್ಷನ್ ದಲ್ಲಿ ಡೆಫಿನೆಟ್ಲಿ ಸೋಲ್ತಾರ. ಮತ್ತ ಆಮೇಲೆ ಏನಪ್ಪಾ ಅಂದ್ರೆ ಇದು ಒಬ್ಬ ಲೀಡರ್ ಮಾಡಿದಂತ ತಪ್ಪು ಇಡೀ ದೇಶ ಏನಪ್ಪಾ ಅಂದ್ರೆ ಇದು ಬ್ಲಾಕ್ ಚುಕ್ಕಿ ತಗೊಂಡು ತಿರುಗಾಡ್ಬೇಕಾಗ್ತದೆ. ಯಾಕಂದ್ರೆ ಅಮೆರಿಕದ ವರ್ಚಸ್ ಏನತ್ತಂತಂದ್ರೆ ಒಂದು ಸೂಪರ್ ಪವರ್ ಅಂತ ಇತ್ತಲ್ಲ, ಅದಕ್ಕೆ ಏನಪ್ಪಾ ಅಂದ್ರೆ ಬಹಳಷ್ಟು